ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ ಎಂ ಆಯೋಧ ಮಲ್ಲಪ್ಪ ಜುತಾರ. ಆತ್ಮೀಯರೇ, ಮತ್ತೊಮ್ಮೆ ಈ ಜನಿವಾರ ವಿವಾದ, ಮಂಗಳಸೂತ್ರ ವಿವಾದ ಮೇಲೆದ್ದು ಬರ್ತಾ ಇದೆ ಏನು ಅಂತ. ಯಾಕಂದರೆ ಮಂಗಳೂರಲ್ಲೇ ಏನಪ್ಪ ಅಂತಂದರೆ ರೈಲ್ವೆ ನೇಮಕಾತಿ ಮಂಡಳಿಯ ಇಲಾಖೆ ನರ್ಸಿಂಗ್ ಸೂಪರ್ಡೆಂಟ್ ಪರೀಕ್ಷೆಯನ್ನು ಇದು 29 ನಡೆಸಲಾದ ಆಗ್ತಾಯಿದೆ ಅಂತ ನಿಮಗೆ ಗೊತ್ತಿದ್ದ ವಿಷಯ. ಆದರೆ ಅದಕ್ಕೊಂದು ಏನಪ್ಪ ಮಾರ್ಗಸೂಚಿ ಬಂದಿದೆ. ಏನಂತಂದ್ರೆ ಪರೀಕ್ಷಾ ಕೊಠಡಿಗೆ ತೆರಳೋ ಮುಂದೆ, ಅದು ಪರೀಕ್ಷಾ ಕೊಠಡಿಗೆ ಹೋಗೋ ಮುಂದೆ ಧಾರ್ಮಿಕ ಸಂಕೇತಗಳಾದ ಮಂಗಳಸೂತ್ರ, ಜನಿವಾರ ಮೊದಲಾದವುಗಳನ್ನು ಧರಿಸುವಂತಿಲ್ಲ ಎಂದು ಪರೀಕ್ಷಾ ಕೊಠಡಿಯ ಪ್ರವೇಶ ಪತ್ರದಲ್ಲಿ ಉಲ್ಲೇಖಿಸಿರುವ ಮಾರ್ಗಸೂಚಿಯಲ್ಲಿ ಸೂಚನೆ ನೀಡಲಾಗಿದ್ದು ಅದು ನಡೆದಂತೆ. ಇದಕ್ಕೆ VHP ಅವರು ವಿರೋಧ ಮಾಡಿದ್ದಾರೆ. ಇದು ತಪ್ಪು ಅಂತೇಳಿ, ಇದು ಮಾಡಬೇಡ್ರಿ ಅಂತೇಳಿ ಅವರು ಕೊಡುವ ಕಾರಣಗಳು ನಿಮ್ಗೆ ಗೊತ್ತದ. ರಾಜ್ಯದಲ್ಲಿ ಇತ್ತೀಚೆಗೆ ನಡೆದ ವೃತ್ತಿಪರ ಕೋರ್ಸ್ಗಳ ಸಾಮಾನ್ಯ ಪ್ರವೇಶ ಪರೀಕ್ಷೆ ಬರೆಯುವ ಹಿಂದೂ ಅಭ್ಯರ್ಥಿಗಳ ಪವಿತ್ರ ಜನಿವಾರವನ್ನು ಕಿತ್ತು ಹಾಕಿದ ಪ್ರಕರಣದಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಕಿತ್ತು ಹಾಕಿದ ಅಂತ ಹೇಳ್ತಾ ಇದ್ದಾರೆ. ತೆಗೆದು ಹಾಕಿದ, ತೆಗೆದಿಲ್ಲ, ನೋವಾಗಿದೆ ಹಿಂದೂಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಇದು ಇಡೀ ದೇಶದ ಹಿಂದೂಗಳ ಆಕ್ರೋಶಕ್ಕೆ ಕಾರಣವಾಗಿತ್ತು. ಇಡೀ ದೇಶದ ಹಿಂದೂಗಳಿಗೆಲ್ಲ ಇದು ನೋವುಂಟು ಮಾಡಿದ್ದು, ಆಕ್ರೋಶಕ್ಕೆ ಕಾರಣ ಆಗಿತ್ತು. ಮುತ್ತೈದೆ ಹೆಣ್ಣು ಮಗಳು ತಾಳೆ ಸರ ಕಳಿಸುವಂತೆ, ಸಿಂಧೂರ ಅಳಿಸುವಂತೆ ಮಾಡುವುದು, ಪವಿತ್ರ ಜನಿವಾರವನ್ನು ಕಿತ್ತು ಹಾಕುವಂತೆ ಹೇಳುವುದರಿಂದ ಕೋಟ್ಯಂತರ ಹಿಂದೂಗಳ ಧಾರ್ಮಿಕ ಭಾವನೆಗೆ ನೋವು ಉಂಟಾಗುತ್ತದೆ. ಹಿಂದೂ ಬಹುಸಂಖ್ಯಾತರಿಗಳು ನಮ್ಮ ದೇಶದಲ್ಲಿ ಈ ರೀತಿಯ ಹಿಂದೂ ವಿರೋಧಿ ಧೋರಣೆ ಸಹಿಸಲು ಅಸಾಧ್ಯ. ಹಿಂದೂ ವಿರೋಧಿ ಭಾವನೆಗಳನ್ನು ನಾವು ಸಹಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಹಿಂದೂ ಧಾರ್ಮಿಕ ಭಾವನೆಗೆ ಧಕ್ಕೆಯಾಗದ ರೀತಿಯಲ್ಲಿ ಪರೀಕ್ಷೆ ಬರೆಯಲು ಅವಕಾಶ ನೀಡುವಂತೆ ಕ್ರಮಗೊಳ್ಳಬೇಕಂತೇಳಿ ಅಲ್ಲಿ DC ಅವರಿಗೆ, ಮಂಗಳೂರು DC ಅವರಿಗೆ ಅವ್ರು ಮನವಿ ಮಾಡಿದ್ದಾರೆ. ಅಲ್ಲಿ ವಿಶ್ವ ಹಿಂದೂ ಪರಿಷತ್ ಅವರು ಅಥವಾ ರೈಟ್ ವಿಂಗ್ ಜನ. ಇದು ಈಗ ನಿಮಗೆ ಗೊತ್ತಿದ್ದ ವಿಷಯದ ಸಾಕಷ್ಟು ಚರ್ಚೆ ಆಗಿದೆ ಈಗ. ಮತ್ತು ಇದರ ಹಿಂದೆ ಒಂದು ವೈಜ್ಞಾನಿಕ ಕಾರಣ ಅಂತ ಗೊತ್ತದ. ಜನಿವಾರ ತೆಗೆದು ಹಾಕೋದಾಗಿರ್ಬೋದು, ಶಿವದಾರ ಆಗಿರ್ಬೋದು, ಮತ್ತು ಧಾರ್ಮಿಕ ಒಂದು ಸಿಂಧೂರ ಆಗಿರ್ಬೋದು, ಹೆಣ್ಮಕ್ಳ ತಾಳೆ ಆಗಿರ್ಬೋದು. ಈಗ ಅಲ್ಲಿ ಈ ವಿಷಯ ಚರ್ಚೆನೂ ಆಗ್ಯದ. ಮಾರ್ಗಸೂಚಿ ಮಾಡೋದು ಇವರು ಸುಪ್ರೀಂ ಕೋರ್ಟ್ ಸಹಿತ ಒಪ್ಪಿಕೊಟ್ಟಂತ ನಮಗೂ ನಿಮಗೂ ಗೊತ್ತಿದ್ದ ವಿಷಯ ಅದ. ಯಾಕಂತಂದ್ರೆ ಈ ಪರೀಕ್ಷೆಗಳು ಪವಿತ್ರವಾಗಿ, ಕಾಫಿ ರಹಿತವಾಗಿ, ಮಾಲ್ ಪ್ರಾಕ್ಟೀಸ್ ಆಗಲಾರ್ದಂಗೆ ನಡಿಬೇಕಾಗಿದೆ. ಇದು ಮೂಲ ಉದ್ದೇಶ ಪರೀಕ್ಷೆ. ಇದರರ್ಥ ಯೋಗ್ಯರು ಮಾತ್ರ ಒಳಗೆ ಹೋಗಲಿ, ಅಯೋಗ್ಯರು ಹೊರಗೆ ಹೋಗಲಿ ಅನ್ನುವಂಥದ್ದು. ಆದರೂ ಇಲ್ಲಿ ಗದ್ದಲ ನಡೀತಾ ಇರ್ತಾರೆ. ನಿಮಗೆ ಗೊತ್ತಿದ್ದ ವಿಷಯ ಏನಲ್ಲ. ಯಾಕಂದರೆ KPSC UPSC ಸಹಿತ ಎಕ್ಸಾಮ್ಗಳೆಲ್ಲ ಕಡೆ ಈಗ ಇದನ್ನು ರೂಲ್ಸ ಮಾಡಿಬಿಟ್ಟಿದ್ದಾರೆ. ಆದರೂ KPSCಯಲ್ಲಿ ಸಾಕಷ್ಟು ಈಗಾಗಲೇ ಹಿಂದೆ ನೋಡಿದ್ದೀರಿ ನೀವು, ನಾವು ನೋಡಿದ್ದೀವಿ. ಸಿಂಧೂರ್ ಬಿಂದಿ ಅಂತಾರೆ, ಅದ್ರೊಳಗೆ ತಾಳಿ ಒಳಗೆ ಎಲ್ಲೆಲ್ಲೋ ಒಂದು ಸ್ವಲ್ಪ ಇವನ್ ಜನಿವಾರದಲ್ಲಿ ಯಾವುದೂ ಧಾರ್ಮಿಕ ಸಂಕೇತ ಅಲ್ಲ. ಈ ಬ್ಲೂಟೂತ್ ಅಂಥದ್ದು ಮತ್ತೇನೋ ಡಿವೈಸಸ್ ಇಟ್ಕೊಂಡ್ಬಂದ ಕಾಫಿ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. MBBS ಎಕ್ಸಾಮ್ಗಳು ಸಹಿತ ನಡೆಯೋದನ್ನು, ನೀಟ್ ಎಕ್ಸಾಮ್ಗಳು ನಡೆಯೋದನ್ನು ಸಹಿತ ಇದೇ ರೀತಿ ನಡೆಯೋದನ್ನು ನಾವು ನೋಡಿದ್ದೀವಿ. ಬೂಟ್ ಹಾಕೊಂಡು ಬರುವಂಗಿಲ್ಲ, ಮಂಡ ಹಂಗೆ ಹಾಕೊಂಡು ಬರುವಂಥದ್ದು. ಇದೇ ರೀತಿಯಾಗಿ ಇನ್ನೂ ಅನೇಕ ಕಟ್ಟಳೆಗಳನ್ನು ಹಾಕಿದ್ದಾರೆ. ಇದಕ್ಕೊಂದೇ ಕಾರಣ, ಇವುಗಳಲ್ಲೇ ಏನಪ್ಪ ಅಂದರೆ ಸಾಧ್ಯಷ್ಟು ಮಟ್ಟಿಗೆ ಮಾಲ್ ಪ್ರಾಕ್ಟೀಸ್ ಒಂದು ರೀತಿ ಅಪರಾಧನ. ಅದು ಅಪರಾಧ ಮಾಡಿ ಅಪರಾಧಿಗಳು ಪಾಸ್ ಆಗೋದಕ್ಕೆ ಹಾದಿ ಮಾಡಿ ಕೊಟ್ಟಂಗೆ ಇದನ್ನು ಸಹಿತ ನಾವು ಗಮನಿಸಬೇಕಾಗಿದೆ. ಅವತ್ತು ನಮ್ಮ ವಿಶ್ವ ಹಿಂದೂ ಪರಿಷದವ್ರು ಬಾಂಧವರಾಗಿರ್ಬೋದು, ಇನ್ನುಳಿದವರಾಗಿರ್ಬೋದು, ಅವ್ರು ನಾವು ಬಹುಸಂಖ್ಯಾತ ಹಿಂದೂಗಳು, ಅದು ಎರಡು ಮಾತಿಲ್ಲ. ಆದರೆ ಇದೇ ಒಂದು ನೆಪದಿಂದ ನಾಳೆ ಅಲ್ಲಿ ಮಾಲ್ ಪ್ರಾಕ್ಟೀಸ್ ಆದ್ರೆ, ಕಾಫಿ ನಡೆದ್ರೆ, ಅಯೋಗ್ಯರೊಳಗೆ ಎಂಟ್ರಿ ಆದ್ರೆ, ಒಬ್ಬ ಪ್ರಾಮಾಣಿಕವಾಗಿ ಅಭ್ಯಾಸ ಮಾಡಿದ ವ್ಯಕ್ತಿ, ಹೆಣ್ಣೆ ಇರಲಿ ಗಂಡ ಇರಲಿ, ಆ ವ್ಯಕ್ತಿ ಫೇಲ್ಯೂರ್ ಆದ್ರೆ ಅದಕ್ಕೆ ಜವಾಬ್ದಾರಿ ಯಾರು? ಇದನ್ನು ನಾವು ಇವತ್ತಿನಿಂದ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಂದು ಡೈರೆಕ್ಷನ್ ಕೊಡ್ತದಪ್ಪ ಅಂತಂದ್ರೆ, ಅದು ಮಾರ್ಗಸೂಚಿ ಕೇಂದ್ರ ಸರ್ಕಾರ ಮಾಡ್ತಂದ್ರೆ ಅದರಿಂದ ಏನೋ ಒಂದು ಲಾಜಿಕ್ ಅದು. ಲಾಜಿಕ್ ಅನ್ನೋದು ವೈಜ್ಞಾನಿಕ ಸತ್ಯಗಳಿದ್ದಾವೆ. ಅವೊಂದಿಷ್ಟು ಕೆಲವು ಹೊತ್ತ ನಮ್ಮ ಶರೀರದಿಂದ ದೂರಿದ್ರೆ ಅದರಿಂದ ಏನು ಅಪಾಯ ಆಗ್ತಾನೆ? ಅಪಮಾನ ಮಾಡುವಂಥ ವಿಷಯದಲ್ಲಿ ಏನೂ ಇಲ್ಲ. ಅಂಡರ್ಸ್ಟ್ಯಾಂಡಿಂಗ್, ತಿಳ್ಕೊಳ್ಳೋಂಥದ್ದು. ಅಪಮಾನ ಜನಿವಾರ ತೆಗೆಸಿದ್ರೆ ಅಪಮಾನ ಅಂತ ಯಾಕೆ ತಿಳ್ಕೋತೀರಿ? ಆ ಎಕ್ಸಾಮ್ ಸಮಯದಲ್ಲ ನೀವು ತೆಗೆದಿಟ್ಕೊಂಡು ಬಂದ್ರಪ್ಪ ಅಂತಂದ್ರೆ ಫಿನಿಶ್ ಆಗಿಬಿಡ್ತದೆ. ಇಲ್ಲ, ಇದಕ್ಕೆ ಉತ್ತರ ಕೊಡೋಕ್ಕಂತ ಪ್ರಯತ್ನ ಮಾಡಿರಿ. ಈ ಎಕ್ಸಾಮ್ಗಳಲ್ಲೇ ಒಬ್ಬ ಅಯೋಗ್ಯರು ಆ ಪರೀಕ್ಷೆ ಅಯೋಗ್ಯದಂಥ ವ್ಯಕ್ತಿ ಸೆಲೆಕ್ಷನ್ ಆಗಿ ಹೋಗ್ಬೇಕಾ? ಏನೋ ಡಿವೈಸ್ ಬಳಸಿ ಕಾಪಿ ಮಾಡೋ ಪಾಸಾಗಿ ಹೋಗ್ಬೇಕಾ? ಒಬ್ಬ ವರ್ಷವಿಡೀ ಅಭ್ಯಾಸ ಮಾಡಿ ಆ ಪರೀಕ್ಷೆಗೆ ತಯಾರು ಮಾಡಿ, ನಿಮಗೆ ಗೊತ್ತು ಎಷ್ಟು ಕಷ್ಟ ಅದ ಅಂತೇಳಿ. UPSC KPSC ಎಕ್ಸಾಮ್ಗಳು ಎಷ್ಟು ಕಷ್ಟ ಅದಾವ.
ಇಡೀ ನಾವು 140 ಕೋಟಿ ಜನಸಂಖ್ಯೆ ಇದ್ದೀವಿ. ಅದ್ರಲ್ಲಿ ಸೆಲೆಕ್ಷನ್ ಮಾಡೋದು ವರ್ಷಕ್ಕೆ ಒಂದು 500,000 ಜನರು UPSC ಅಲ್ಲ KPSC 100, 200, 300 ತೊಗೊಳ್ತಾ ಇರ್ತಾರೆ. ಕೋಟಿಗಳು ನಾವು ಇರ್ತೀವಿ. ಅಲ್ಲಿ ಅಯೋಗ್ಯರು ಹೋದ್ರೆ ಅಡ್ಮಿನಿಸ್ಟ್ರೇಷನ್ದಲ್ಲಿ ಮತ್ತೆಲ್ಲ ಹೋದ್ರಪ್ಪ ಅಂದರೆ ಅದ್ರ ಜವಾಬ್ದಾರಿ 50 ಮಂದಿ ಭ್ರಷ್ಟಾಚಾರ ಬೆಳೀತದೆ, ಮತ್ತೇನು ಬೆಳೆತಾವೆ ನಿಂತಾವೆ. ಇವತ್ತು ಯಾಕೆ ಹಿಂಗೆ ಆಗಲಿಕ್ಕತ್ತದಪ್ಪ ಅಂದರೆ ಎಲ್ಲರೂ ಭ್ರಷ್ಟಾಚಾರ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಭ್ರಷ್ಟಾಚಾರ ಬೆಳೆದಿನ ಸುಳ್ಳೇನಲ್ಲ, ಒಳ್ಳೆ ಆಡಳಿತಗಾರ ಬರಲಿ, ಬುದ್ಧಿವಂತರು ಬರಲಿ ಅನ್ನೋ ಉದ್ದೇಶ ಒಂದದ. ಅದು ಕಡಿಮೆ ಮಾಡೋ ಸಲುವಾಗಿ ಇದನ್ನು ಇವೆಲ್ಲ ರೂಲ್ಸ್ಗಳನ್ನು ಮಾಡಿದ್ದಾರೆ. ಈಗಾಗಲೇ ಅಂಥವು ಅನೇಕ ಉದಾಹರಣೆಗಳು ಮುಂದೆ ಇದ್ದಾವೆ. ಅದರಲ್ಲೂ ನೀಡಿದಂಥ ಎಕ್ಸಾಮ್ಗಳಲ್ಲಿ ಆಗಿರ್ಬೋದು, UPSC ಮತ್ತು KPSC ಇದು ಸಹಿತ ನರ್ಸಿಂಗ್ ಇರ್ತದೆ. ರೈಲ್ವೆ ಇಲಾಖೆ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಇಲ್ಲೂ ಪರೀಕ್ಷೆದೊಳಗೆ ಗದ್ದಾದ್ರೆ ಇಲ್ಲಿ ಅಯೋಗ್ಯರು ಹೋದರೆ ಯಾರಪ್ಪ ಜವಾಬ್ದಾರಿ ಅನ್ನುವಂಥದ್ದಕ್ಕೆ ನಾವಿವತ್ತು ಬಹುಸಂಖ್ಯಾತ ನಾವೇನು ಕರ್ಕೊಳ್ತೀವಿ, ನಾವು ವಿಚಾರ ಮಾಡುವಂಥ ವಿಷಯ ಇದೆ. ಇದು ಒಬ್ಬರಿಗೆ ಬಡಬ ಅಪ್ಲೈ ಮಾಡುವಂಥದ್ದಂತಿಲ್ಲ. ಗುಳದಾಳಿ ನಮ್ಮ ಹಿಂದೂ ಸಮಾಜದವ್ರು ಎಲ್ಲರೂ ಹಾಕ್ಕೊಳ್ತಾರೆ. ಹೆಣ್ಮಕ್ಳು ಆ ಒಂದು ತಾಸು 2 ತಾಸಿಗೆ ಎಲ್ಲ ತಮ್ಮ ಬೇಕಾದ್ರೆ ಕೈಲಿ ಕೊಟ್ಟು ಹೋಗಿ ಈ ಎಕ್ಸಾಮನ್ನು ಬರೆದರೆ ಏನು ತಪ್ಪದ? ಸಿಂಧೂರ ಅದ್ರ ಕೆಳಗೆ ಟಿಗ್ಳಿ ಕೆಳಗೆ ಅಲ್ಲೂ ಡಿವೈಸ್ ಇಟ್ಕೊಂಡು ಹೋಗುವಂಥದ್ದು ನೋಡ್ತಾ ಇದ್ವಿ. ಟಿವಿಯಲ್ಲಿ ಇಟ್ಕೊಂಡು ಹೋಗಿದ್ದು ನಾವು ಕೇಳಿದ್ವಿ, ನೋಡ್ತಾ ಇದ್ವಿ. ಅನೇಕ ಎಕ್ಸಾಮ್ಗಳು ಆಗಿದಾವೆ. ಇದಕ್ಕೆ ಒಂದು ಪರಿಹಾರ ಈ ನಮ್ಮ ವಿಶ್ವ ಹಿಂದೂ ಪರಿಷದವರು, ಇನ್ನುಳಿದವರು, ರೈಟ್ ವಿಂಗ್ದವರು ಅಥವಾ ಸಂಘ ಪರಿವಾರದವರು ಹುಡುಕಬೇಕಾಗ್ಯದ. ಅದು ಹುಡುಕಿದ ಮೇಲೆ ಪರಿಹಾರ ಹುಡುಕಿದ ಮೇಲೆ ಒಂದು ಸಮಸ್ಯೆ ಸಾಲ್ವ್ ಆಗ್ತದೆ. ಹೌದಿಲ್ಲ ರೀ? ಸುಮ್ಮನೆ ವಿರೋಧಕ್ಕಾಗಿ ವಿರೋಧ ಮಾಡೋದು, ಮತ್ತೇನು ಮಾಡೋದಕ್ಕಿಂತ ಇದು ಸುಳ್ಳು. ಹಾಗಾದ್ರೆ ಪರೀಕ್ಷೆಯಲ್ಲಿ ಮಾಲ್ ಪ್ರಾಕ್ಟೀಸ್ ಆಗೋದು ಸುಮ್ಮನೆ ಹೇಳ್ತಿದ್ದಾರೆ. ಅಯೋಗ್ಯರೊಳಗೆ ಹೋದ ಬೇಕಾ? ಇವೆಲ್ಲ ಪ್ರಶ್ನೆಗಳು ಉತ್ತರ ಕೊಡಬೇಕಾಗಿದೆ. ಯಾಕಂದರೆ ನಮ್ಮ ಧರ್ಮ ನಮಗೆ ಶ್ರೇಷ್ಠ, ಅವ್ರವ್ರ ಧರ್ಮ ಅವ್ರ ಶ್ರೇಷ್ಠ, ಅವ್ರ ಜಾತಿ ಅವ್ರ ಶ್ರೇಷ್ಠ ಆಗಿದ್ದಕ್ಕಾಗಿ ಇವತ್ತು ಜಾತಿ ಧರ್ಮಗಳನ್ನ ಏನೇನೋ ಆಗ್ತಾಯಿದ್ದಾರೋ ನೋಡ್ತಾ ಇದ್ದೀವಿ. ಅದಕ್ಕಾಗಿ ನಮ್ಮ ಈ ಸಂದರ್ಭದ ಒಂದು ಮಾತೇನಪ್ಪ ಅಂದರೆ ಸೈಂಟಿಫಿಕ್ಕಾಗಿ, ಈಗ ಈ ಸೈಂಟಿಫಿಕ್ಕಾಗಿ ನಮ್ಮ ಸಂಘ ಪರಿವಾರಿಯ ಜನ ಇರ್ಬೋದು, ನಮ್ಮ ಮಿತ್ರರಾಗಿರ್ಬೋದು, ಸೈಂಟಿಫಿಕ್ಕಾಗಿ ಕುಂಕುಮ ಹಚ್ಕೋಬೇಕು ಅಂತ ಯಾವ ರೋಗ ಆಗೋದಿಲ್ಲ, ವಿಭೂತಿ ಹಚ್ಕೊಳ್ಳೋದು ಮತ್ತೇನೋ ವಿಮರ್ಶೆ ಮಾಡ್ತಿರ್ತಾರೆ. ಇವು ನಮ್ಮ ಸೈಂಟಿಫಿಕ್ ಅಂತ ನಮ್ಗೆ ಹೇಳ್ತಿರ್ತಾರೆ. ಹಾಗಾದರೆ ಈ ಒಂದು ಎಕ್ಸಾಮ್ಗಳು ನಡೀತದಲ್ಲ ಮಾಲ್ ಪ್ರಾಕ್ಟೀಸು, ಇವುಗಳನ್ನು ತಡೆಯೋದಕ್ಕೆ ಏನು ಮಾಡೋಕ್ಕೆ ಸಾಧ್ಯ ಇದೆ? ಮಾಲ್ ಪ್ರಾಕ್ಟೀಸ್ ಆಗೋದನ್ನು ಅನ್ನೋದಕ್ಕೆ ಉತ್ತರ ಹುಡುಕಿದ್ರೆ ಮೋಸ್ಟ್ಲಿ ಸಾಲ್ವ್ ಆಗ್ಬೋದು. ಅದೇನೋ ಆಗಲಿ, ಜನಿವಾರ ಧರಿಸುವಂತಿಲ್ಲ ಅನ್ನುವಂಥ ಮಾತೇನದಲ್ಲ, ಅದು ನಾವು ಇನ್ನೊಮ್ಮೆ ಹಲವು ಸಲ ವಿಚಾರ ಮಾಡಿ ಸುಮ್ಮನೆ ವಿರೋಧಕ್ಕಾಗಿ ವಿರೋಧ ಮಾಡೋಕ್ಕಿಂತಲೂ ನಮ್ಮ ಧರ್ಮಕ್ಕೆ ಹಿಂಗೆ ಆಗ್ತದಪ್ಪ ಅಂತ ಅನ್ನೋಕ್ಕಿಂತ ಇಲ್ಲ, ಅನ್ಯಾಯ ಅಪಚಾರ ಅಲ್ಲ, ಒಂದು ಅಪರಾಧ ನಡೀತಿರ್ತದೆ, ಕುಕ್ಕರ್ತಿ ನಡೀತಿರ್ತದೆ. ಕಾಫಿ ಅಂದರೆ ಕುಕ್ಕರ್ತಿ. ನಾವು ಒಬ್ಬ ಇನ್ನೊಬ್ಬ ವ್ಯಕ್ತಿಯ ಒಬ್ಬ ಪ್ರತಿಸ್ಪರ್ಧಿ ಅನ್ನೋಕ್ಕಿಂತ ಒಬ್ಬ ಅಭ್ಯರ್ಥಿಯ ಹಕ್ಕನ್ನು ಕಸ್ಕೊಳ್ಳೋಂಥದ್ದು. ಹಕ್ಕನ್ನು ಕಸ್ಕೊಳ್ಳೋದ್ರೆ ಅವ್ನು ಜೀವನ ಹಾಳು ಮಾಡಿದಂಗಂತಲ್ಲ. ಆ ಎಕ್ಸಾಮ್ದಲ್ಲಿ ಸೆಲೆಕ್ಷನ್ ಆಗಲಿಲ್ಲಪ್ಪ ಅಂತಂದ್ರೆ ಒಮ್ಮೆ ಬೇಜಾರಾಗಿ ಏನೋ ಇಂಥ ಹಲವು ಸಲ ಆಗಿಗೋತಂದ್ರೆ ಆ ವ್ಯಕ್ತಿ ನಿರಾಶೆಯಿಂದ ಏನು ಬೇಕಾದ್ರೆ ಆಗ್ಬೋದು. ಯಾಕಂದರೆ ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ಜನ ಪಾಪ ನಿರುದ್ಯೋಗ ಒದ್ದಾಡ್ತಾ ಇದ್ದಾರೆ. ಅದಕ್ಕೆ ಯೋಗ್ಯರು ಅಲ್ಲಿ ಹೋಗಲಿ, ಪ್ರಾಮಾಣಿಕರಲ್ಲಿ ಹೋಗಲಿ ಅನ್ನೋದು ಒಂದೇ ಉದ್ದೇಶದಿಂದ ಇದು ಕೇಂದ್ರ ಸರ್ಕಾರ ಆಗಲಿ, ಕೇಂದ್ರದ ಡೈರೆಕ್ಷನ್ಸ್ ಅದಾವೆ, ಇದು ರೈಲ್ವೆದ್ರು ಅದು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಚರ್ಚೆ ಆಗಲಿ, ಚರ್ಚೆ ಮಾಡಿರಿ ಎಲ್ಲರೂ. ಚರ್ಚೆ ಮಾಡಿ ತಪ್ಪು ಸರಿನೋ ಸರಿ ಇದ್ರೆ ಆಯಿತು, ಜನಿವಾರ ಹಾಕ್ಕೊಂಡು ಹೋಗ್ರಿ, ಗುಳದಾಳೆ ಹಾಕ್ಕೊಂಡು ಹೋಗಲಿ, ಟಿಕೆಟ್ ಇಟ್ಕೊಂಡು ಹೋಗಲಿ, ಏನು ಯಾರ್ದು ಅಬ್ಜೆಕ್ಷನ್ ಇಲ್ಲ. ಇಲ್ಲಿವರೆ ಅದು ಅಬ್ಜೆಕ್ಷನ್ ಇರಲಿಲ್ಲ ಮೊದಲ, ಈಗ ಶುರು ಆಗ್ಯದ ಇತ್ತೀಚೆಗೆ. ಯಾಕಂದರೆ ಹೊಸ ಡಿವೈಸ್, ಹೊಸ ವಿಜ್ಞಾನದ ಏನು ಬರ್ಲಿಕ್ಕತ್ತದವ, ಎಲ್ಲಿ ಏನು ನಡೀತದೆ ಗೊತ್ತಾಗೋದಿಲ್ಲ, ಏನು ನಡೀತಿರ್ತದೆ ಅನ್ನೋದು ಅಷ್ಟೇ ಆಗ್ತದೆ. ಈ ದಿಶೆಯಲ್ಲಿ ಚಿಂತನೆ ಆದ್ರೆ ಒಳ್ಳೆಯದಲ್ಲ. ಇರಲಿ, ಈ ರೈಲ್ವೆಯಲ್ಲೇ ಪರೀಕ್ಷೆಗೆ ಅದು ಇನ್ನುಳಿದ ಯಾವುದೇ ಪರೀಕ್ಷೆಗೆ ಇದನ್ನು ಹಾಕೋಬೇಕು ಹಾಕೋಬಾರ್ದು ಅನ್ನೋ ಚರ್ಚೆ ಜೊತೆಗೆ ವೈಜ್ಞಾನಿಕ ಚರ್ಚೆ ಆದಷ್ಟು ಭಾಳ ಒಳ್ಳೆಯದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು, ಆಗದೇ ಇರ್ಬೋದು. ಆಗಿದ್ದರೆ ಲೈಕ್ ಮಾಡಿರಿ, ಆಗಲಿಕ್ಕೆ ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇಗೆ ಸತ್ಯದ ಕೈಗಳಲ್ಲಿ ವಂದನೆಗಳು.